ರಾಮದುರ್ಗ ಪೊಲೀಸ್ ಠಾಣೆ ಆವರಣದಲ್ಲಿ ಮೊಹರಂ ಹಬ್ಬದ ಪ್ರಯುಕ್ತ ಶಾಂತಿ ಸಭೆ. ಬೆಳಗಾವಿ ಜಿಲ್ಲೆ ರಾಮದುರ್ಗ ಪಟ್ಟಣದ ಪೊಲೀಸ್ ಠಾಣೆ ಆವರಣದಲ್ಲಿ ಮುಂಬರುವ ಮೊಹರಂ ಹಬ್ಬವನ್ನು ಶಾಂತಿಯುತವಾಗಿ ಹಾಗೂ ಸೌಹಾರ್ದಯುತವಾಗಿ ಆಚರಿಸುವ ನಿಟ್ಟಿನಲ್ಲಿ ಪೂರ್ವಭಾವಿ ಶಾಂತಿ ಸಭೆಯನ್ನು ಆಯೋಜಿಸಲಾಗಿತ್ತು. ಸಭೆಯಲ್ಲಿ ಹಿಂದೂ ಮತ್ತು ಮುಸ್ಲಿಂ ಸಮುದಾಯದ ಮುಖಂಡರು ಭಾಗವಹಿಸಿ ಪ್ರತಿ ವರ್ಷದಂತೆ ಈ ವರ್ಷವೂ ಕೋಮು ಸೌಹಾರ್ದತೆಯನ್ನು ಎತ್ತಿ ಹಿಡಿಯುವ ಮೂಲಕ ಈ ಬಾರಿ ಹಬ್ಬವನ್ನು ಸಂಪ್ರದಾಯದಂತೆ ಸಾಮರಸ್ಯದಿಂದ ಆಚರಿಸಲು ಒಮ್ಮತದಿಂದ ನಿರ್ಧರಿಸಿದರು. ಸಭೆಯನ್ನುದ್ದೇಶಿಸಿ ಮಾತನಾಡಿದ ಡಿಎಸ್ಪಿ ಚಿದಂಬರ ಮಡಿವಾಳರ್, ದಶಕಗಳಿಂದ ಹಿಂದೂ ಮುಸ್ಲಿಂ ಬಾಂಧವ್ಯ ಮತ್ತು ಐಕ್ಯತೆಗೆ ಹೆಸರಾಗಿದೆ. ಇಲ್ಲಿನ ಜನರು ಎಲ್ಲ ಹಬ್ಬಗಳನ್ನು ಪರಸ್ಪರ ಪ್ರೀತಿ ಹಾಗೂ ವಿಶ್ವಾಸದಿಂದ ಆಚರಿಸುತ್ತಿರುವುದು ಹೆಮ್ಮೆಯ ವಿಷಯ. ಮೊಹರಂ ಹಬ್ಬವನ್ನು ಧಾರ್ಮಿಕ ಶ್ರದ್ಧೆ ಹಾಗೂ ಭಕ್ತಿಯಿಂದ ಸಂಪ್ರದಾಯಬದ್ಧವಾಗಿ ಆಚರಿಸಬೇಕು. ಹೈಕೋರ್ಟ್ ಆದೇಶದಂತೆ ಹಬ್ಬದ ಆಚರಣೆಯಲ್ಲಿ ಡಿಜೆ ಬಳಕೆಗೆ ಸಂಪೂರ್ಣ ನಿಷೇಧವಿದೆ. ಪ್ರತಿಯೊಬ್ಬರು ಇದನ್ನು ಕಡ್ಡಾಯವಾಗಿ ಪಾಲಿಸಬೇಕು. ಡಿಜೆಗೆ ಬದಲಾಗಿ ಕರಡಿ ಮಜಲು, ಲೆಜಿಮ್ ಮುಂತಾದ ಸಾಂಪ್ರದಾಯಿಕ ಕಲೆಗಳಿಗೆ ಆದ್ಯತೆ ನೀಡಬೇಕು ಎಂದು ತಿಳಿಸಿದರು. ಅಲ್ಲದೆ ಸಮಾಜದ ಶಾಂತಿಗೆ ಭಂಗ ತರುವ ಅಥವಾ ಅಹಿತಕರ ಘಟನೆಗಳಿಗೆ ಪ್ರಚೋದನೆ ನೀಡುವ ವ್ಯಕ್ತಿಗಳ ಬಗ್ಗೆ ತಕ್ಷಣ ಪೊಲೀಸರಿಗೆ ಮಾಹಿತಿ ನೀಡುವಂತೆ ಅವರು ಸಾರ್ವಜನಿಕರಲ್ಲಿ ಮನವಿ ಮಾಡಿದರು. ಮೊಹರಂನ ಕೊನೆಯ ದಿನವನ್ನು ಹಿಂದೂ ಮುಸ್ಲಿಂ ಬಾಂಧವರು ಹಿಂದಿನಂತೆ ಒಗ್ಗೂಡಿ ಅರ್ಥಪೂರ್ಣವಾಗಿ ಆಚರಿಸುವ ಪದ್ಧತಿಯನ್ನು ಮುಂದುವರಿಸಲು ಸಭೆಯಲ್ಲಿ ನಿರ್ಧರಿಸಲಾಯಿತು. ಈ ಒಂದು ಸಭೆಯಲ್ಲಿ ವಿವಿಧ ಸಮುದಾಯಗಳ ಮುಖಂಡರು, ಸ್ಥಳೀಯ ಗಣ್ಯರು ಹಾಗೂ ಪೊಲೀಸ್ ಸಿಬ್ಬಂದಿ ವರ್ಗದವರು ಉಪಸ್ಥಿತರಿದ್ದರು. ಎರಡು ಹಿಂದೂ ಮತ್ತು ಮುಸ್ಲಿಂ ಬಾಂಧವರು ಇಬ್ಬರೂ ಸೇರಿ ಹಬ್ಬ ಮಾಡೋಣ. ಹಬ್ಬದ ವಿಷಯವಾಗಿ ಏನೇ ಭಿನ್ನಾಭಿಪ್ರಾಯಗಳಿದ್ರೆ ಮೊದಲು ಗಮನಕ್ಕೆ ತಗೊಂಡ್ಬಂದು ಆಮೇಲೆ ಮುಂದಿನ. ನನಗನಿಸಿದ ಮಟ್ಟಿಗೆ 100% ಈ ಹಬ್ಬಕ್ಕೆ ಸಂಬಂಧಪಟ್ಟಂಗೆ ಯಾವುದೇ ಭಿನ್ನಾಭಿಪ್ರಾಯಗಳು ಯಾವೂ ಬರುವುದಿಲ್ಲ. ಆದಾಗ್ಯೂ ಸಹಿತ ಎಲ್ಲಾದರೂ ಒಬ್ರು ಕುಡಿದು ಜಗಳ ಮಾಡುವಂತಹ ವ್ಯಕ್ತಿ ಆಗಲಿ ಅಥವಾ ಇನ್ನೊಬ್ಬ ಆಗಲಿ ಏನೇ ಮಾಡಿದರೂ ಸಹಿತ ನಾನು ಈ ಸಾರಿ ಅವ್ರು ಅಲ್ಲಿ ಬಡದಾಡಿದ್ರು ಸಹಿತ ಕೇಸ್ ಮಾಡೋಕ್ಕಿಂತ ಮೊದಲು ಅಲ್ಲಿ ಊರನ್ನು ಹಿರಿಯರು ಕರೆಸಿ ಮಾತಾಡಿನ ಕೇಸು. ಯಾವ ಏನು ಬೇಕಾದ್ ಮಾಡಿದ್ರು ಸಹಿತ ಊರಾಗ ಹಿರಿಯರು ಯಾರು ಇರ್ತಿರಲ್ಲ ಅವ್ರು ಕರೆಸಿದ ಮೇಲೆನೇ ಕೇಸು. ಆಮೇಲೆ ಕುಡಿದು ಯಾರು ಜಗಳ ಮಾಡ್ತಾರಲ್ಲ ಅವರನ್ನ ನೀವೇ ಹಿಡಿದು ಕೊಡ್ಬೇಕು. ಈ ಹಬ್ಬಕ್ಕೆ ಸಂಬಂಧಪಟ್ಟಂಗೆ ಸುಮ್ಮನೆ ಕುಡಿದು ಬಂದು ಅಲ್ಲಿ ಜಗಳ ಆಡೋದು, ಕಿರಿಕಿರಿ ಮಾಡೋದು ಅಂಥವ್ರು ಯಾರಾದರೂ ಮಾಡ್ತಾ ಇದ್ರೆ ಇಮಿಡಿಯೇಟ್ ನಮ್ಗೊಂದು ಫೋನ್ ಮಾಡ್ರಿ. ನಮ್ದು 112 ನಂಬರ್ ಗಾಡಿಯಾರ ಕಳಿಸ್ತೀವಿ. ಇಲ್ಲಾಂದ್ರೆ ನಮ್ಮವ್ರು ಯಾರು ಬರ್ತಾರ, ಬಂದ ತಕ್ಷಣ ಅವು ಯಾವ ಕುಡಿದು ಗಲಾಟೆ ಮಾಡೋರನ್ನ 4 ಕಟ್ಟೋದು ತೊಗೊಂಬರಕ್ಕೆ ಅಷ್ಟು ಹೇಳಿ ಇವತ್ತಿನ ಈ ಶಾಂತಿ ಸಭೆಗೆ ನಮ್ಮ ನಿರೀಕ್ಷೆಗಿಂತನೂ ಸಹಿತ ಹೆಚ್ಚಿನ ಪ್ರಮಾಣದಲ್ಲಿ ಎಲ್ಲ ರಾಮದುರ್ಗ ಠಾಣಾ ವ್ಯಾಪ್ತಿಯಿಂದ ಎಲ್ಲ ಗ್ರಾಮಗಳಿಂದ ತಾವೆಲ್ಲರೂ ಬಂದಿದ್ದೀರಿ. ತಮ್ಮೆಲ್ಲರಿಗೇನು ವಂದಿಸಿ DSP ಸಾಹೇಬ್ರಿಗೆ ವಂದಿಸಿ 2 ಮಾತು ಮುಗಿಸ್ತೀನಿ. ಕಂಡುಬರುವುದೇನು, ಈಗ ಹಿಂದೂಗಳಷ್ಟೇ ಯಾವುದೋ ಒಂದು ಹಬ್ಬ ಆಚರಣೆ ಮಾಡ್ತಿದ್ರೆ ನಾವು ಕಾನ್ಸಂಟ್ರೇಷನ್ ಅಲ್ಲಿ ಮಾಡ್ತೀವಿ, ಉಳಿದವ್ರು ತಲೆ ಕೆಡಿಸ್ತೀವಿ. ಮುಸ್ಲಿಂ ಸಮುದಾಯದವ್ರು ಯಾವುದಾದ್ರು ಒಂದು ಹಬ್ಬ ಮಾಡ್ತಿರ್ತೀರಿ, ನಾವು ಅಂತ ಕಾನ್ಸಂಟ್ರೇಷನ್ ಮಾಡ್ತೀವಿ, ತಲೆ ಕೆಡಿಸ್ಕೊಳ್ಳೋದು. ನೋಡುವಂಥ ಇದ್ದಾಗ ಚಂದ ಹೋಯ್ತು, ಚಂದ ಇರ್ತೈತಿ. ಇಲ್ಲ ಅಂತಂದರೆ ಕೂಡಿ ಮಾಡೋ ಒಂದು ಏನಾದ್ರು ಸಣ್ಣ ಪುಟ್ಟ ಡಿಫ್ರೆನ್ಸ್ ಆಫ್ ಒಪಿನಿಯನ್ನು ಮತ್ತೊಂದು ಅಂಥ ವಿಚಾರಗಳು ಬಂದಾಗ ಸ್ವಲ್ಪ ಎಲ್ಲ ಕಡೆ ನಮಗೆ ನಿಗಾ ಇಡೋದು ಕಷ್ಟ ಆಗುತ್ತೆ ಪೊಲೀಸರು. ಅದಕ್ಕಾಗಿ ನೀವು ರೆಕ್ಟಿಫೈ ಮಾಡಿರಿ ಅಥವಾ ಏನಾದರೂ ಸ್ವಲ್ಪ ಸಮಸ್ಯೆ ಎಕ್ಸ್ಲೇಟ್ ಆಗುತ್ತೆ ಅಂತ ನಿಮಗೆ ಅನಿಸಿದರೆ ನಮಗೆ ಮಾಹಿತಿ ಕೊಡ್ರಿ, ನಾವು ಅಟೆಂಡ್ ಮಾಡ್ತೀವಿ, ಎಲ್ಲ ಮಾಡ್ತೀವಿ. ಬಟ್ ನಮ್ಮ ಉದ್ದೇಶ ಇಷ್ಟೇ, ಯಾವುದೇ ಹಬ್ಬಗಳಿರಲಿ ಅದು ಭಾಳ ನೀಟಾಗಿ ಶಾಂತಿಯುತವಾಗಿ ಎಲ್ಲರಿಗೂ ಖುಷಿ ಕೊಡುವಂಥದ್ದು. ಯಾಕಂದ್ರೆ ಭಕ್ತಿ ಇದ್ದಲ್ಲಿ ಬೇರೆ ರೀತಿ ಅನ್ಯತಾ ವಿಚಾರಗಳು ಬರಬಾರ್ದು. ದೇವರಿಗೆ ನಾವು ಭಕ್ತಿ ತೋರಿಸೋದು ಅದನ್ನು ಬಿಟ್ಟು ಏನು ಬೇರೆ ರೀತಿ ಅದನ್ನು ಆಚರಣೆ ಮಾಡೋದು ಅದೆಷ್ಟು. ಯಾಕಂತಂದ್ರೆ ಈ ಯಾವುದೇ ಆಚರಣೆಗಳು ನಾವೀಗ ಏನು ಮಾಡಕತ್ತೀವಿ, ಇವು ನಾವು ಹುಟ್ಟಿಸಿದ್ದು ಅಲ್ಲಿವು, ನಾವು ಮಾಡಿದ್ವು ಅಲ್ಲ. ಮೊದಲಿನಿಂದ ತಲತಲಾಂತರದಿಂದ 100,000 ವರ್ಷದಿಂದ ಬಂದಂಥ ಆಚರಣೆಗಳು ಇವು, ಸುಮ್ಮನೆ ಮಾಡಿಲ್ಲ ಅವನ್ನ. ಅದರಿಂದ ಒಂದು ಉದ್ದೇಶಗಳು ಅದಾವು. ಎಲ್ಲನೂ ಪ್ರತಿಯೊಬ್ಬರಿಗೂ ಇಂಡಿವಿಜುವಲ್ ಆಗಿ ಹೇಳೋಕ್ಕಾಗಲ್ಲ. ಅವಾಗ ಎಲ್ಲರನ್ನೂ ಆತ್ಮೀಯವಾಗಿ ಸೇರಿಸೋದು ಮಾಡೋದು ಏನು ಸಣ್ಣ ಪುಟ್ಟ ಡಿಫ್ರೆನ್ಸ್ ಆಫ್ ಒಪಿನಿಯನ್ ಇದ್ದಾಗ ಅವೆಲ್ಲ ಸರಿ ಮಾಡ್ಬೇಕಂದ್ರೆ ಎಲ್ಲರೂ ಒಂದು ಕಡೆ ಗ್ಯಾದರ್ ಆಗಬೇಕು. ಗ್ಯಾದರ್ ಮಾಡೋದೇ ಎಲ್ಲ ಜಾತ್ರೆಗಳು, ಹಬ್ಬಗಳು, ಉತ್ಸವಗಳು. ಅವೇ ನಮಗೆ ಅವು ಬರ್ತಾವಂತಂದ್ರೆ ಎಲ್ಲಿ ಏನಾಗುತ್ತೋ ಅನ್ನುವಂಥ ಪರಿಸ್ಥಿತಿ ಬಂತು ಅಂತಂದರೆ ಮೊದಲನೇ ಅವ್ರು ಮಾಡಿದ್ದಕ್ಕೆ ಅರ್ಥ ಇಲ್ದಂಗೆ ಆಗಿಬಿಡುತ್ತೆ.